ಸುಖವಾಗಿ ನಿಮ್ಗೆ ರಕ್ಷಣೆ ಮಾಡ್ತೀವಿ, ನಮ್ಮ ವಿಹಾರ ಕಡೆ ಬರ್ರಿ ಅನ್ನೋದು ಕರೆಯುವಂಥದ್ದು. ಅವನ್ನು ರಾಜನ ಕರೀತೇವೆ. ಆ ರಾಜು ಅವಾಗ ಎದುರ್ಕೊಂಡವ್ರ ಬಳಿ ಬಂದ್ರೆ ಆ ವಿಹಾರದಲ್ಲಿ ಕೂರಿಸಿ ನೀರು ಕೊಡ್ತವೆ, ಹಸು ಐತಂದ್ರೆ ಊಟ ಕೊಡ್ತವೆ. ಇದು ವಿಹಾರ ಇದೆ, ಇಲ್ಲಿ ನಮ್ಮ ಗುರುಗಳು ಇರ್ತಾರೆ, ನಿಮ್ಮ ಪ್ರಾಣಕ್ಕೆ ರಾಜುಗೆ ಒಂದು ಪ್ರಾಣ ರಕ್ಷಣೆ ಮಾಡ್ತವೆ. ಅವಾಗ ರಾಜು ಕೂಡ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ವರ್ಷಕ್ಕೆ ಈ ಹಾಡಿದ ಪೂಜೆ ಕೂಡ ಸಾಮ್ರಾಟ್ ಅಶೋಕ್ ಅವ್ರದ್ದು. ಇದು ಕೂಡ ನೀವು ತಿಳ್ಕೋಬೇಕು. ಅದರ ಪಕ್ಷ ರೂಪದಲ್ಲಿ ಇದೆ ಹೇಳ್ತಾ ಇದ್ದೇನೆ. ಆ ಕಡೆ ಹೋದ್ರೆ ಈ ಕಡೆ ಟೈಮ್ ಸಾಲಲ್ಲ, ಅದಕ್ಕೋಸ್ಕರ ಇದೆ ಶಾರ್ಟ್ಕಟ್ ಅಲ್ಲಿ ಪಕ್ಷಗಳು ಹೇಳ್ತಾ ಇದ್ದೇನೆ. ಇವು ಅಲ್ಲೇ ಪ್ರಶ್ನೆ ಇದು ಹೇಗಿದೆ ಅಂದ್ರೆ ಈ ಕಥೆ ಇಲ್ಲಿಗೆ ಮುಗೀತಿ ಅನ್ಕೊಳ್ಳಿ. ಇದರಲ್ಲಿ ಅರ್ಥ ಏನಿದೆ ಗೊತ್ತಾ? ನೀವು ವಿಹಾರದಲ್ಲಿದ್ದಾರೆ, ಮಠದಲ್ಲಿದ್ದೀರಿ. ಈ ದಮ್ಮ ತಿಳ್ಕೊಳ್ಳದೆ ಇರೋವ್ರಿಗೆ ಅವ್ರಿಗೆ ಏನು ಬುದ್ಧಿ ಬರ್ತದೆ ಅಂದ್ರೆ ಖಾರ ಪುಡಿ ಹಾಕಬೇಕು, ಕಣ್ಣಿಗೆ ಹಾಕಬೇಕು, ದೊನ್ನ ತಗೊಂಡು ಹೊಡಿಬೇಕು, ಸಾಯಿಸಬೇಕು, ಕೊಲೆ ಮಾಡಿ ಅವ್ರ ಜೀವನ ಪರ್ಯಂತಾಗಿ ಕಷ್ಟದಲ್ಲಿ ಹಾಕಿ ಕೊಲೆ ಮಾಡೋದಂಥದ್ದು ಬೇಕಾ? ಪ್ರಾಣ ರಕ್ಷಣೆ ಮಾಡೋ ಅಂಥದ್ದು ವಿಹಾರಗಳು ಮಠಗಳು ಬೇಕಾ? ಯಾವ್ದು ಒಪ್ಕೊಂತೀರಿ? ಅಂತ ಜಾಗದಲ್ಲಿ ನಾವು ತೀಟೆ ಮಾಡಬಾರ್ದು. ತುಂಬಾ ಇಂಟ್ರೆಸ್ಟ್ ಆಗಿ ಕೇಳ್ಬೇಕಲ್ವಾ? ಈಗ ನಿಮ್ದು ಹೇಗಿದೆ ಅಂದ್ರೆ ಇಲ್ಲಿ ಬರೋವ್ರಿಗೆ ನಿಮಗೆ ಅಷ್ಟು ಶಕ್ತಿ ಇದೆ, ಅಷ್ಟು ನೆಮ್ಮದಿ ಇದೆ. ಇದೆಲ್ಲ ಯಾರು ಮಾಡಿದ್ದಾರೆ? ಗುರುಗಳನ್ನು ಒಳ್ಳೆ ಸ್ಟ್ಯಾಂಡಲ್ಲಿ ಒಳ್ಳೆ ಚೆನ್ನಾಗಿ ಬೀಳೋ ಅಂಥದ್ದು ಈಗ ಕಲಿತಾ ಇದ್ದೀರಿ. ತುಂಬ ಇಂಟ್ರೆಸ್ಟ್ ಆಗಿ ಕಲಿಬೇಕು. ಯಾಕಂದರೆ ಈಗ ಎರಡು ಗ್ರೂಪಲ್ಲಿ ನಿಮ್ಗೆ ದಮ್ಮ ತಿಳ್ಕೊಂಡವ್ರಿಗೆ ಸುಖ ಇದೆ, ದಮ್ಮ ತಿಳಿದಿರೋರು ನರಕದಲ್ಲಿ ಇರ್ತಾರೆ. ಅದು ಬೇಡ ಅಂತ ಹೇಳ್ತೀವಿ. ಮಿತ್ರಗಳು ಇರ್ತಾರೆ, ಬೇಟ ಅನ್ನೋರು ಗೊತ್ತಲ್ಲ, ಒಂದು ಪಕ್ಷಿ ಹಿಡಿಬೇಕು ಏನೇನೋ ವ್ಯವಸ್ಥೆ ಮಾಡ್ತಾರಲ್ಲ. ಫಸ್ಟ್ ಕಾಲು ಹಾಕ್ತಾರೆ, ಆಮೇಲೆ ಬಂದಮೇಲೆ ಅದಕ್ಕೆ ಹಿಡ್ಕೊಳ್ಳೋಕೆ ಒಂದು ರೆಡಿಯಾಗಿ ಇಟ್ಟಿರ್ತಾರೆ. ಆಮೇಲೆ ಅದು ಹಿಡ್ಕೊಂಡು ಪಂಜರವನ್ನು ಅದರ ಹಾಕ್ಕೊಂಡು ಕೆಲವರು ಕೊಲೆ ಮಾಡಿ ಸುಟ್ಟಿ ತಿನ್ನೋರಿದ್ದಾರೆ. ಕಾಲು ಹಾಕ್ತಾನೆ ಜಾಗ್ರತ. ಕಾಲಂದರೆ ಹಕ್ಕಿ ಕಾಲು ಹಾಕ್ತಾನೆ ಜಾಗ್ರತ ಅಂತ ಮಕ್ಕಳಿಗೆ ಹೇಳ್ಕೊಡ್ತಾನೆ. ಮತ್ತು ಹಕ್ಕಿ ಕಾಳು ನೀವು ತಿನ್ನೋಕ್ಕೂ ಹೋಗಿದೆ ಅಂದರೆ ನಿಮ್ಮನ್ನು ಹಿಡ್ಕೊತಾರೆ ಜಾಗ್ರತ, ನಿಮ್ಮನ್ನು ಹಿಡಿದು ಬಿಡ್ತಾನೆ ಜಾಗ್ರತ ಅಂತ ಒಂದು ಪಾಠ ಹೇಳ್ಕೊಡ್ತಾರೆ.